ನಮಸ್ತೆ, ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಕ್ಕಮ್ಮ. ಲಾಸ್ಟ್ ವೀಕ್ ನಾವು ನಮ್ಮ ಎಪಿಸೋಡ್ನಲ್ಲಿ ಕಾಮಿಡಿ ಸ್ಟಾರ್ ಮಿಸ್ಟರ್ ಶರಣ್ ಅವರ ಕಾರ್ ಪ್ಯಾಷನ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೇನೆ ಹೊಸದಾಗಿ ರೀಲಾಂಚ್ ಆಗಿರುವಂತಹ ಮಹೇಂದ್ರ ವೆರಿಟೋ ಇದರ ಫೀಚರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಈ ವಾರದ ನಮ್ಮ ಸ್ಟಾರ್ ಗೆಸ್ಟ್ ಯಾರು, ಯಾವ ವೆಹಿಕಲ್ಗಳು ಮಾರುಕಟ್ಟೆಗೆ ಬಂದಿದೆ, ಸೊ ಎಲ್ಲನೂ ತಿಳ್ಕೊಂಡು ಬರೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ಮೈ ಪ್ಯಾಷನ್ನಲ್ಲಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಈ ಸೆಲೆಬ್ರಿಟಿ ಮಿಸ್ಟರ್ ತರುಣ್ ಸುಧೀರ್ ಅವರು. ಸೊ ವೆಲ್ಕಮ್ ಟು ಆರ್ ಶೋ ಜಾಲಿ ರೈಡ್. ಸೊ ಮೊದಲನೇದಾಗಿ ನಿಮಗೆ ಪ್ಯಾಷನ್ ಬಗ್ಗೆ ಕೇಳಬೇಕಾದ್ರೆ ಕಾರ್ ಪ್ಯಾಷನ್ ಜಾಸ್ತಿಯಾ, ಬೈಕ್ ಬಗ್ಗೆ ಪ್ಯಾಷನ್ ಜಾಸ್ತಿ? ಬೇಸಿಕಲಿ ಸ್ವಲ್ಪ ಬೈಕ್ ಪ್ಯಾಷನ್ ಜಾಸ್ತಿ. ಓಕೆ, ಸೊ ನಿಮ್ಮ ಹತ್ರ ಈಗ ಯಾವ ಬೈಕ್ಸ್ ಇದೆ? ಫಸ್ಟ್ ಪಲ್ಸರ್ ಇಟ್ಕೊಂಡಿದ್ದು ಅದೇ ಇದೆ ಇವತ್ತಿಗೂ ನನ್ನ ಹತ್ರ. ಓಕೆ, ಸೊ ನನ್ನ ಹತ್ರ ಲಕ್ಕಿ ಬೈಕ್ ಅಂತ ಹೇಳ್ಬೋದು ಅದು. ಬಟ್ ಈ ಬೈಕ್ ಪ್ಯಾಷನ್ ಹೇಗೆ ಬಂತು ಸರ್? ಲೈಕ್ ನೀವು ಸಣ್ಣವರಾಗಿದ್ದಾಗ ಮಕ್ಳು ಜೊತೆ ಸೇರಿ ಆಡೋದು, ಸೈಕಲೆಲ್ಲ ಆಡೋದು, ಸೊ ಅವಾಗ ನಿಮ್ಗೊಂದು ಡ್ರೀಮ್ ಬೈಕ್ ಅಂತ ತಗೊಂಡ್ರೆ ಈ ಥರ ತೊಗೊಬೇಕು ಅಂತ ಯಾವುದಾದ್ರೂ ಇತ್ತ? ಇಲ್ಲ, ನನಗೆ ತುಂಬ ಯಾವುದು ಫಾರಿನ್ ಬೈಕ್ಸು ಅದೆಲ್ಲ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಅದೇನು ಗೊತ್ತಿಲ್ಲ, ಇದೊಂದು ಬೈಕ್ ಮಾತ್ರ ನನಗೆ ನನ್ನ ನಂಬರಿಂದ ಹಿಡಿದು ನನ್ನ 99 ನನ್ನ ಬೈಕ್ ನಂಬರ್ ಅವಾಗಲೇ ನಾನು ತುಂಬ ಪ್ಯಾಷನೇಟ್ ಆಗಿ ತೊಗೊಂಡೆ. ನಂಬರು ಇದೇ ಥರ ಇರಬೇಕು ನನಗೆ ಅಂತೇಳಿ ಅಂತ. ಆ್ಯಂಡ್ ಒಂದು ಸೆಂಟಿಮೆಂಟ್ ಬಂದ್ಬಿಡ್ತು ನನಗೆ, ಆ ಬೈಕಲ್ಲಿ ಹೋದ್ರೆ ಕೆಲಸ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು. ಸೊ ಲಕ್ಕಿ ಬೈಕ್ ಅಂತ. ಲಕ್ಕಿ ಇವತ್ತಿಗೂ ಎಷ್ಟೊಂದು ಸತಿ ನಾನು ಕಾರ್ ಅವಾಯ್ಡ್ ಮಾಡ್ಬಿಟ್ಟು ಬೈಕ್ ತೊಗೊಂಡೋಗ್ಬಿಡ್ತೀನಿ. ಅದೇನಂದ್ರೆ ನನಗೊಂಥರ ಕಂಫರ್ಟಬಲ್ ಆಗಿದೆ, ನನಗೆ ತುಂಬ ಅದು ವೈಬ್ಸ್ ಚೆನ್ನಾಗಿದೆ ಅದರಿಂದ. ಸೊ ಆ ಒಂದು ಉದ್ದೇಶದಿಂದ ಡ್ರೀಮ್ ಬೈಕ್ ಅಂತ ನನಗೆ ಯಾವಾಗಲೂ ಅಂತ ಯಾವುದು ಎಕ್ಸೈಟ್ ಆಗಲಿಲ್ಲ. ಅದರದ್ದೇನು ಡುಕಾಟಿ, ಅದೊಂದು ನನಗೆ ಸ್ವಲ್ಪ ಎಕ್ಸೈಟ್ ಆಗ್ತದೆ. ಓಕೆ, ಸೊ ಇಫ್ ಯು ಗೆಟ್ ಅ ಚಾನ್ಸ್ ಯು ವಿಲ್ ಬೈ ದಟ್. ಶಾರ್ಟ್ಲಿ ಹೇಳ್ಬೇ. ಈಗ ಯಾಕಂದರೆ ನನಗೆ ಮೊದಲೆಲ್ಲ ಪ್ರಾಬ್ಲಮ್ ಇದ್ದು ಸರ್ವಿಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೆ ಅಂತಲೇ ಯೋಚನೆ ಮಾಡ್ತಿದ್ದು. ಈಗೆಲ್ಲ ಇಲ್ಲೇ ಶೋರೂಮ್ಸ್ ಓಪನ್ ಆಗ್ತಾ ಇರೋದ್ರಿಂದ ಇಟ್ಸ್ ಪ್ರಿಟಿ ಓಕೆ. ಸೊ ಯಾವಾಗದಿಂದ ಕಲ್ತ್ರಿ ಸರ್ ಬೈಕ್ ಓಡಿಸ್ಲಿಕ್ಕೆ? ನಾನು ಫಸ್ಟ್ ಬೇಸಿಕಲಿ ಸೈಕಲ್ಲೇ ನನಗೆ ಓಡ್ತಾ ಇದ್ದು. ಅದಾದಮೇಲೆ ಫಸ್ಟ್ ನಾನು ಕಲ್ತಿದ್ದು ಅಂದರೆ ಅದು ಹೀರೋ ಪೊಕ್ಕಿತ್ತು. ನಮ್ಮ ಮನೇಲಿ ಅವಾಗ ಒಂದು ಹೀರೋ ಪೊಕ್ಕಿತ್ತು. ಓಕೆ, ಸರಿ. ಈಗ ಅದರ್ ದೆನ್ ಬೈಕ್, ಸೊ ಕಾರ್ ಅಂತ ಹೇಳಿದರೆ ಕಾರ್ ಯಾವ್ದು ಇಷ್ಟ ಸರ್? ಕಾರು ನನಗೆ ಬೇಸಿಕಲಿ ವಾಟ್ ಐ ಫೀಲ್ ಇಸ್ ಲೈಕ್ ಬೈಕ್ ಆಗಲಿ ಕಾರ್ ಆಗಲಿ ಇಟ್ಸ್ ಓನ್ಲಿ ಎ ನೆಸೆಸಿಟಿ. ನಿಮಗೆ ಅನ್ನೋ ಥರ ಲಕ್ಸುರಿ ಇರಬೇಕು, ಇನ್ನೊಂದೇನೋ ಇರಬೇಕು, ಇಟ್ಸ್ ಆಲ್ ಲಿಟಲ್ ಅಷ್ಟೇ. ನೀವು ಹೆಂಗೆ ಕಂಫರ್ಟಬಿಲಿಟಿ, ನೀವು ಹೆಂಗೆ ಹೋಗ್ತೀರ ಅನ್ನೋದ್ರ ಮೇಲೆ ನಾನು ಐ ಬಿಲೀವ್ ಓನ್ಲಿ ಆನ್ ದಟ್. ನನಗೆ ಸ್ಟೇಟಸ್ಗೋಸ್ಕರ ಒಂದು ಕಾರ್ ಇಟ್ಕೋಬೇಕು ಅಂತಿಲ್ಲ, ನನಗೆ ಓಡಾಡೋಕ್ಕೋಸ್ಕರ ಒಂದು ಕಾರ್ ಬೇಕು ಯಾವಾಗಲೂ, ಆ ಥರ ಅಷ್ಟೇ. ಐ ಡೋಂಟ್ ಇನ್ವೆಸ್ಟ್ ಆನ್ ಲೈಕ್ ಸುಮ್ಮನೆ ಏನೋ ಒಂದು ಪಾಶ್ ವೆಹಿಕಲ್ ಇರಬೇಕು ನನ್ನ ಹತ್ರ ಅಂತ ಏನೋ ಆ ಥರ ಸ್ಟೇಟಸ್ಗೋಸ್ಕರ ಇಟ್ಕೋಬೇಕು ಅಂತ ನಾನು ಯೂಶಲಾಗಿ ಇಟ್ಕೊಂಡಿಲ್ಲ. ಕಾರ್ಗಳಲ್ಲಿ ಇವಾಗಿನ ಟೈಮಲ್ಲಿ ನನಗೆ ಸ್ವಲ್ಪ ಜಾಗ್ವಾರ್ ಇಷ್ಟ. ಜಾಗ್ವಾರ್ ಇಷ್ಟ. ಓಕೆ, ನಿಮ್ಮ ಡ್ರೀಮ್ ಕಾರ್ ಯಾವುದು ಸರ್? ನನಗೆ ದರ್ಶನ್ ಅವ್ರು ತೊಗೊಂಡ್ಮೇಲೆ ಅದು ಜಾಗ್ವಾರ್ 2 ಸೀಟರ್ ತುಂಬ ಇಷ್ಟ ಆಗ್ಬಿಟ್ಟಿದೆ ನನಗೆ. ಓಕೆ, ಸೊ ದಟ್ ಲುಕ್ಸ್ ವೆರಿ ಎಕ್ಸೈಟಿಂಗ್. ಓಕೆ, ಫೈನ್. ಡ್ರೈವಿಂಗ್ 4 ವೀಲರ್ ಯಾವ ಕಲ್ತ್ರಿ? 4 ವೀಲರ್ ಡ್ರೈವಿಂಗ್ ಆ್ಯಕ್ಚುಲಿ ನಾನು ತುಂಬ ಲೇಟಾಗಿ ಕಲ್ತಿದ್ದು. ನನಗೆ ಬೈಕ್ ನಂದು ಪಲ್ಸರ್ ನನಗೆ ಎಷ್ಟು ಪ್ಯಾಷನ್ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಅಂದರೆ, ನನಗೆ ಕಾರ್ ಬಗ್ಗೆ ನನಗೆ ಎಕ್ಸೈಟ್ಮೆಂಟ್ ಬರಲೇ ಇಲ್ಲ. ಬಟ್ ಶೂಟಿಂಗಿಗೋಸ್ಕರ ಅನಿವಾರ್ಯ ಕಲಿಬೇಕಾಯಿತು. ನವಾಗರ ಶೂಟಿಂಗಲ್ಲಿ ಎಲ್ಲರೂ ನಾವುಗಳು ಬೈಕು ಕಾರ್ಗಳು ಓಡಿಸಲೇಬೇಕಾದ ಪರಿಸ್ಥಿತಿ ಇತ್ತು. ಸೊ ಆ ಟೈಮಲ್ಲಿ ಕಲ್ತಿದ್ದು. ದಟ್ ಶುಡ್ ಬಿ ಲೈಕ್ 4 years ಬ್ಯಾಕ್. ಅದ್ರಲ್ಲಿ ಜೀಪ್ ಓಡಿಸ್ಬೇಕಾಗಿತ್ತು. ಸೊ ಅದರಲ್ಲಿ ಒಂದು ಓಪನ್ ಜೀಪ್ ಇದೆ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅಷ್ಟು ಜನ ಓಡಿಸ್ಬೇಕು ಅಂತ ದಿನಕರಂದ. ಸೊ ಅವಾಗ ಏನಪ್ಪ ಅನಿವಾರ್ಯ ಕಲಿಲೇಬೇಕಲ್ಲ ಅಂತ ಅಂದ್ಬಿಟ್ಟು ಕಲ್ತಿದ್ದು ಅಷ್ಟೇ. ಯಾಮಿ ಯಾಮಿ ಹೇ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ, ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಯುಗಾನ ಕಿತ್ತಿದ್ದೀರೋ ಕೃಷ್ಣನು ನಾವೇ. ಹೇ ಕೃಷ್ಣ 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 ಹರೇ. ಹೇ ಯಾಮಿ ಯಾಮಿ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ, ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಸೊ ಬಟ್ ನಿಮ್ಗೇನೋ ಡಿಫ್ರೆನ್ಸ್ ಕಾಣ್ತಾ? ಲೈಕ್ ಕಾರ್ ಆದರೆ ಪೆಟ್ರೋಲ್ ಈಸಿ, ಬಟ್ ಜೀಪ್ ಕಂಪೇರ್ ಮಾಡಿದ್ರೆ ಕಾರ್ ಕಷ್ಟ, ಜೀಪ್ ಕಷ್ಟ ಓಡಿಸ್ಲಿಕ್ಕೆ ಸ್ವಲ್ಪ ಅಂತ. ಒಂಚೂರು ಜೀಪ್ ನಿಮಗೆ ಕಷ್ಟ ಅಂತ ಅನಿಸ್ತದೆ. ಯಾಕಂದರೆ ಬೇಸಿಕ್ ನಾನು ಬೇರೆ ಅವಾಗ ಸ್ಟಾರ್ಟಿಂಗ್ ಕಲ್ತಿದ್ದೆ. ಆ್ಯಂಡ್ ಅದ್ರ ಹ್ಯಾಂಡ್ಲಿಂಗು ಸ್ಟೇರಿಂಗ್ ಸ್ವಲ್ಪ ನಿಮ್ಗೆ ಒಂಥರ ಸ್ವಲ್ಪ ಕಷ್ಟ ಅನಿಸುತ್ತೆ. ನಿಮಗೆ ಇದ್ರದ್ದೆಲ್ಲ ಈಸಿ.
ಕಾರ್ಗಳು ವೆರಿ ಡೆಲಿಕೇಟ್ ಅಂತ ಅನ್ಸುತ್ತೆ. ಅದು ರಿಯಲ್ ಮ್ಯಾನ್ಲಿ ಥರ ಅನ್ಸ್ಬಿಡುತ್ತೆ ನಿಮಗೆ ಜೀಪ್ ಓಡಿಸ್ಬೇಕು ಅಂತ ಅಂದಾಗ. ಅದು ಓಪನ್ ಜೀಪ್ ಓಪನ್ ಸೂಪರ್. ಓಕೆ ಫೈನ್. ಬೈಕಲ್ಲಿ ಎಲ್ಲಾದರೂ ಲಾಂಗ್ ಡ್ರೈವ್ಸ್ ಹೋಗಿದ್ದೀರಾ? ಸಿಕ್ಕಾಪಟ್ಟೆ ಹೋಗಿದ್ದೀನಿ ನಾನು. ಎಲ್ಲೆಲ್ಲಿ ಹೋಗಿದ್ದೀರಾ? ನಾನು ಊಟಿಗೆಲ್ಲ ಹೋಗಿದ್ದೀನಿ. ಸೇಮ್ ಪಲ್ಸರೇ ತೊಗೊಂಡು ಹೋಗಿದ್ದೀರಾ? ನಾನು ಪಲ್ಸರ್ಲೇ ಹೋಗೋದು. ನನಗೆ ಬುಲೆಟಲ್ಲಿ ಹೋಗಿದ್ದೆ, ಫ್ರೆಂಡು ಬುಲೆಟಲ್ಲಿ ಹೋಗ್ತಿದ್ದೆ ಹೋಗಿದ್ದೆ. ಅದೊಂದು ಬೈಕ್ ನನಗೆ ಅದರ್ ದನ್ ಮೈ ಪಲ್ಸರ್ ಬಿಟ್ಟರೆ ನಂಗೆ ತುಂಬ ಇಷ್ಟ ಆಗೋದು ಬುಲೆಟ್. ನಿಮ್ಗೇನು ಗೊತ್ತಾ, ಬೇಸಿಕಲಿ ಅದು ಒಂದು ಸೌಂಡೇ ನಿಮಗೆ ಇಟ್ ಮೇಕ್ ಯಾರೋ ಹೋಗ್ತಿದ್ದಾರೆ ಅಂದರೆ ಇಟ್ ಸೌಂಡ್ ಸೋ ಮ್ಯಾನ್ಲಿ ಫಾರ್ ಯು ಅಲ್ವಾ ಆ ಥರ. ಆ್ಯಂಡ್ ಕೆಲವು ಟೆಂಪಲ್ಸ್ಗಳಿಗೆಲ್ಲ ಹೋಗ್ತಿದ್ದೆ ನಾನು ಬೈಕಲ್ಲಿ. ನಾನು ತುಂಬ ಓಡಾಡಿದ್ದೀನಿ ಬೈಕಲ್ಲಿ. ಓಕೆ. ಸೊ ಬೈಕಲ್ಲಿ ಎಷ್ಟು ಸ್ಟಾಪ್ ಸ್ಪೀಡ್ ಟಚ್ ಮಾಡಿದ್ದೀರಾ ಸರ್? ಪಲ್ಸರ್ಲಿ ಐ ಥಿಂಕ್ ಐ ಹ್ಯಾವ್ ಟಚ್ಡ್ ಅರೌಂಡ್ 140 ಏನೋ. ಗ್ರೇಟ್. ಎಲ್ಲಿ? ದಟ್ ವಾಸ್ ಇನ್ ದೊಡ್ಡಬಳ್ಳಾಪುರ ರೋಡು. ಅವಾಗ ತುಂಬ ಚೆನ್ನಾಗಿತ್ತು ದೊಡ್ಡಬಳ್ಳಾಪುರ ರೋಡು. ನನಗೆ ಅನಿವಾರ್ಯ ಹೋಗ್ಲೇಬೇಕು. ನಾನೇನು 140 ಟಚ್ ಮಾಡ್ತೀನಿಲ್ಲ ಅಂತ ನೋಡೋದಕ್ಕಲ್ಲ, ನಾನು ತುಂಬ ಶಾರ್ಟ್ ಟೈಮ್ ಇತ್ತು, ನಾನು ರೀಚ್ ಆಗಬೇಕಾಯ್ತು ಬೇಗ ಅಲ್ಲಿ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಹಿಟ್ ಒಂದು 25 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಐ ವಾಸ್ ಇನ್ ದಟ್. ಈ ಥರ ಲಾಂಗ್ ಡ್ರೈವ್ಸ್ ನೀವು ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ತೀರಾ, ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತೀರಾ, ಹೇಗೆ? ನಾನು ಯೂಶಲಿ ಫ್ರೆಂಡ್ಸ್ ಜೊತೆನೇ ಹೋಗ್ತೀನಿ. ದಟ್ಸ್ ಒಂಥರ ಚಂದ ಅಲ್ಲ ಸರ್, ಎಲ್ಲ ಸೇರ್ಕೊಂಡು ಗುಂಪು ಕಟ್ಕೊಂಡು ಹಂಗೆ ಹೋದಾಗ ನಿಮ್ಗೆ ಬೆಟ್ರು. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ಏನೋ ತೊಂದರೆ ಆದಾಗ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಕಲಿರ್ತೀವಿ. ಆ್ಯಂಡ್ ಇನ್ನೊಂದು ಜರ್ನಿ ಬೋರ್ ಆಗಲ್ಲ ನಿಮಗೆ. ವೆನ್ ಯುವರ್ ಇನ್ ಗ್ರೂಪ್ ನಿಮಗೆ ಜರ್ನಿ ಬೋರ್ ಆಗಲ್ಲ. ಸೊ ಬೈಕ್ ತೊಗೊಂಡ್ರೆ ಅದನ್ನ ಆಲ್ಟರ್ ಮಾಡಿಸೋದು ಇಲ್ಲ ಏನಾದ್ರು ಆಕ್ಸೆಸರೀಸ್ ಆ್ಯಡ್ ಆನ್ ಮಾಡೋದು ಆ ಥರ ಏನಾದರೂ ಪ್ಯಾಷನ್ ಇದೆಯಾ? ಇಲ್ಲ ನನಗೆ ಹೇಗಿದೆ ಹಾಗೆ ಇಲ್ಲ. ನನಗೆ 2 ವಿಷಯದಲ್ಲಿ ನಾನು ಏನು ಆ್ಯಡ್ ಆನ್ ಮಾಡಲ್ಲ. ಒಂದು ಊಟ, ಇನ್ನೊಂದು ಕಾರ್ಸು ಬೈಕಾಗಲಿ. ಈ ಊಟಕ್ಕೋಸ್ಕರ ನನಗೇನೋ ಅದಕ್ಕೇನು ಸಾಲ್ಟ್ ಹಾಕೋ, ಪೆಪ್ಪರ್ ಹಾಕೋ, ಅದಕ್ಕೆಲ್ಲ ಸಾಸ್ ಹಾಕೋ, ನಾನು ಏನು ಮಾಡಲ್ಲ. ಅದು ಹೆಂಗಿರುತ್ತೆ ಒರಿಜಿನಾಲಿಟಿ ಹಂಗೆ ತಿನ್ನಬೇಕು ಅಂತೇಳಿ ಅಂತ. ಗಾಡಿನೂ ಅಷ್ಟೇ, ನನಗೆ ಹೆಂಗೆ ಒರಿಜಿನಾಲಿಟಿ ಬಂದಿರುತ್ತೆ ಒಂದು ಸಿಸ್ಟಮ್, ಆಡಿಯೋ ಸಿಸ್ಟಮ್ ಒಂದು ಚೆನ್ನಾಗಿರೋದು ಹಾಕ್ಸ್ಕೊತೀನಿ. ಅದು ಬಿಟ್ಟರೆ ಸೇಮ್ ಏನಿರುತ್ತೆ ಆ ಥರನೇ ಇಟ್ಕೋಬೇಕು ಅಂತ ನನಗೆ ಆಸೆ. ಕಲರಲ್ಲಿ ಏನಾದರೂ ಪ್ಯಾಷನ್ ಇದೆಯಾ ಸರ್? ಬಿಕಾಸ್ ಇವತ್ತು ರೆಡ್ ಟು ರೆಡ್ ಇದ್ದೀರಾ. ನನ್ನ ಈ ಕಾರು ರೆಡ್ಡೇ, ನನ್ನ ಬೈಕ್ ರೆಡ್ಡು. ನಂಗೆ ಸ್ವಲ್ಪ ರೆಡ್ ಫೇವರ್. ರೆಡ್ ಬಿಟ್ಟರೆ ಐ ಯೂಶಲಿ ಪ್ರಿಫರ್ ವೈಟ್. ನನ್ನ ಹತ್ರ ಇನ್ನೊಂದು ಕಾರ್ ಇದೆ ರಿಟ್ಸು, ಅದು ವೈಟ್ ಇದೆ. ಬೈಕು ಇದೆಲ್ಲ ರೆಡ್ಡಲ್ಲೇ. ಸರ್ ನೀವು ಬೈಕ್ ಬಗ್ಗೆ ಹೇಳಿದ್ರಿ, ಕಾರ್. ಸೊ ಯಾವ ಕಾರ್ ಫಸ್ಟ್ ನೀವು ಡ್ರೈವ್ ಮಾಡಿದ್ದು ಅಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ? ನಮ್ಮ ಮನೇಲಿ ಫಸ್ಟ್ ಕಾರ್ ಅಂತ ಇದ್ದಿದ್ದೇನೆ ಅಂಬಾಸೆಡರ್. ನಮ್ಮ ತಂದೆ ಇರ್ಬೇಕಾದ್ರೆ ಅಂಬಾಸೆಡರ್ ಇತ್ತು. ನಮ್ಮ ತಂದೆ ತುಂಬ ಶೂಟಿಂಗ್ಸು ಆ ಕಡೆ ಡ್ರಾಮಾಗೆಲ್ಲ ಹೋಗ್ಬೇಕಾದ್ರೆ ಅವ್ರು ಬೈ ರೋಡ್ ಟ್ರಾವೆಲ್ ಮಾಡ್ತಿದ್ರು. ಆ್ಯಂಡ್ ಅಂಬಾಸೆಡರ್ ಕಾರ್ ಇಟ್ಕೊಂಡು ಅವಾಗ AC ಇರಲಿಲ್ಲ, ಪವರ್ ಸ್ಟೇರಿಂಗ್ ಇರಲಿಲ್ಲ, ಬಕೆಟ್ ಸೀಟ್. ಹೌದು ಬಕೆಟ್ ಸೀಟ್ಸ್ ಇರಲಿಲ್ಲ ನಿಮಗೆ, ಸ್ಟ್ರೈಟ್ ಸೀಟ್ಸ್ ಇತ್ತು ಮುಂದ್ಗಡೆ ಹಿಂದ್ಗಡೆ ಎರಡೂ. ಅವರಿಗೆ ಅಂತ ಒಂದು ಫ್ಯಾನ್ ಹಾಕೊಂಡಿದ್ರು ಒಳಗಡೆ, ಒಂದು ಸ್ವಲ್ಪ ಅವಾಗ ಗಾಳಿಗೆ ಅಂತ ಒಂದು ಚಿಕ್ಕದೊಂದು ಫ್ಯಾನ್ ಇರೋದು. ಆಮೇಲೆ ಕರ್ಟನ್ ಥರ ಹಾಕೊಳ್ತಿದ್ರು. ಸ್ವಲ್ಪ ಅವಾಗೆಲ್ಲ ಕೂಲಿಂಗ್ ಪೇಪರ್ಸ್ ಅವೆಲ್ಲ ಕಡಿಮೆ ಅಲ್ಲ. ಅದಾದಮೇಲೆ ನಮ್ಮ ತಂದೆ ತುಂಬ ವರ್ಷ ಅಂಬಾಸೆಡರಲ್ಲೇ ಇದ್ದಿದ್ದು. ಅದು ಆದಮೇಲೆ ಮಾರುತಿ ವ್ಯಾನಿಗೆ ಬಂದ್ವಿ. ಸೊ ನಮ್ಮ ತಂದೆ ಇರ್ಬೇಕಂತಂಗ ಮಾರುತಿ ಓಮಿನಿಗೆ ಬಂದಿದ್ದು. ಸೊ ನಾನು ಫಸ್ಟ್ ಡ್ರೈವ್ ಅಂತ ಹೋಗಿದ್ದೇನೆ, ನಂಗೆ ಜ್ಞಾಪಕ ಇರೋದು ಇಟ್ಸ್ ಅನ್ ಅಂಬಾಸೆಡರ್ ಕಾರ್. ಓಕೆ ಫೈನ್. ತಂದೆ ಜೊತೆ ಅಂಬಾಸೆಡರ್ ಇತ್ತು ಅಂತ ಹೇಳಿದ್ರಿ. ಸೊ ಡ್ಯಾಡ್ ಜೊತೆ ನೀವೆಲ್ಲಾದರೂ ಲಾಂಗ್ ಡ್ರೈವ್ಸ್ ಹೋಗೋದು? ಸಿಕ್ಕಾಪಟ್ಟೆ. ಅಂದರೆ ಟ್ರಾವೆಲಿಂಗ್ ಅಂದರೆ ಅವ್ರ ಡ್ರಾಮಾಗಳೆಲ್ಲ ಇರೋದಲ್ಲ, ಯಾವುದೋ ಬಿಜಾಪುರ, ಹುಬ್ಳಿ, ಬೆಳಗಾಮು ಈ ಥರ ಹೋಗೋರು ಎಲ್ಲ ಕಡೆ ಕರ್ಕೊಂಡು ಹೋಗೋರು. ಇವತ್ತು ನನಗೆ ಬೆಂಗಳೂರಲ್ಲೇ ಒಂದೆಲ್ಲೋ ಒಂದು ಕಡೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಟ್ರೈನು ಟ್ರಾಫಿಕ್ ಅಂತ ಅನ್ಸುತ್ತೆ. ಅವಾಗ ಅಷ್ಟು ದೂರ ಹೋಗ್ತಿದ್ವಿ, ನಮಗೆ ಏನು ಬೇಜಾರೇ ಆಗ್ತಿರಲಿಲ್ಲ. ಅದರದ್ದು ಏನಂದರೆ ಅವಾಗ ಸ್ವಲ್ಪ ಡಸ್ಟ್ ಜಾಸ್ತಿ ಇರೋದು, ರೋಡ್ ಸರಿ ಇರಲ್ಲ, ಡಸ್ಟ್ ಜಾಸ್ತಿ ಇರೋದು. ಅದು ಬಿಟ್ಟರೆ ಸ್ಟ್ರೈನ್ ಆಗ್ತಿರಲಿಲ್ಲ ಜರ್ನಿ ಯಾವತ್ತೂ. ಇವತ್ತಾಗೋಷ್ಟು ಸ್ಟ್ರೈನ್ ಅವತ್ತು ಆಗ್ತಾ ಇರಲಿಲ್ಲ ನಮಗೆ. ಆ್ಯಂಡ್ ತುಂಬ ಓಡಾಡ್ಬಿಟ್ಟಿದ್ದೀನಿ ನಮ್ಮ ತಂದೆಯವ್ರ ಜೊತೆ, ತುಂಬ ಓಡಾಡ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಲಿ ಬಂದು ನಿಮ್ಮ ಪ್ಯಾಷನ್ ಬಗ್ಗೆ, ನಿಮ್ಮ ಓಲ್ಡ್ ಮೆಮೊರೀಸ್, ಸ್ವೀಟ್ ಮೆಮೊರೀಸ್ ಎಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತರುಣ್ ಸುಧೀರ್ ಅವರ ಪ್ಯಾಷನ್ ಬಗ್ಗೆ ತಿಳ್ಕೊಂಡಾಯಿತು. ಇಷ್ಟೇ ಅಲ್ಲ, ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿಸೋದಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್.